ಇದು ನೋಡಿರಿ ಜೈವಿಕ ತಂತ್ರಜ್ಞಾನ ಬಯೋಟೆಕ್ನಾಲಜಿ ಕುರಿತು ಈ ಒಂದು ಹಾಲ್ ಐತಿ. Diversity. See how the diversity looks like. Okay. Diversity. ATGC code of life. Okay. Gel electrophoresis. ಇಲ್ಲಿ ನೋಡಿರಿ ಇಲ್ಲಿ ಸ್ವಿಚ್ನ ಒತ್ತಂದರೆ DNA ಪ್ರತಿನಿಧಿಸುವ ವಿಭಿನ್ನ ವ್ಯಾಸದ ತುಣುಕುಗಳು ಜೆಲ್ ಮೂಲಕ ಸರಿಯುವಾಗ ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಬೇರ್ಪಡುವುದನ್ನು ಗಮನಿಸಿ ಅಂತ ಕೂಡ ನೋಡೋಣ. ನೋಡ್ರಲ್ಲ, ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಅವ ಬೇರ್ಪಡ್ತಾವೆ. ಏನಪ್ಪ ಅವ DNA ಒಂದು ರಿಪ್ರೆಸೆಂಟ್ ಮಾಡ್ತಾವ. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಏನು ಅಂತ ಅನ್ನೋದಲ್ಲ, ಇದೆಲ್ಲ ಎಕ್ಸ್ಪ್ಲನೇಷನ್ ಐತಿ. ಆ್ಯಂಡ್ ದ ಪ್ರಿಮಿಟಿವ್ ಟೆಕ್ನಿಕ್ಸ್ ಅಂದರೆ ಹಿಂದಿನ ಕಾಲದಾಗ ಯಾವ ರೀತಿಯಾಗಿ ಟೆಕ್ನಿಕ್ಸ್ಗಳದ್ದು, ಯಾವ ರೀತಿಯಾಗಿ ವಿಧಾನಗಳಿಂದ ಜನರು ಕೆಲಸವನ್ನು ಮಾಡ್ತಿದ್ರು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟರು. ಅರ್ಲಿ ಮೆಥಡ್ಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಆ್ಯನಿಮಲ್ ಬ್ರೀಡಿಂಗ್, ಹಿಂದಿನ ಕಾಲದಾಗ ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನು ಯಾವ ರೀತಿಯಾಗಿ ಬೆಳೆಸ್ತಿರು, ಸಾಕಾಣಿಕೆ ಮಾಡ್ತಿರು ಅನ್ನೋದನ್ನು ಇಲ್ಲಿ ಕೊಟ್ಟರು. ಇದು ರಾಬರ್ಟ್ ಹುಕ್ ಇವ ಏನು ಮಾಡಿದಪ್ಪ ಅಂದ್ರೆ ಆಂಗ್ಲ ವಿಜ್ಞಾನಿ ರಾಬರ್ಟ್ ಹುಕ್ ಅವರು ಸೂಕ್ಷ್ಮದರ್ಶಕದ ಮೂಲಕ ಕಾರ್ಕನ್ನು ವೀಕ್ಷಿಸಿ ಅವುಗಳ ಸೂಕ್ಷ್ಮ ರಚನೆಯನ್ನು ಕಂಡು ಅವುಗಳನ್ನು ಜೀವಕೋಶಗಳು ಸೆಲ್ಸ್ ಅಂತ ನಾಮಕರಣ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ರಾಬರ್ಟ್ ಹುಕ್ ಈ ರೀತಿಯಾಗಿ ಸೆಲ್ ಸ್ಟ್ರಕ್ಚರ್ ನಾವು ಕಂಡುಹಿಡಿದ. ಓಕೆ, ಇಲ್ಲಿ ನೋಡಿ ನಿಮ್ಗೆ ಇವು ಕಾಣ್ತಾವೆ ಸ್ಟ್ರಕ್ಚರ್ಗಳು. ಇವ ನೋಡ್ರಿ ರಾಬರ್ಟ್ ಹುಕ್ ಸೆಲ್ ಸ್ಟ್ರಕ್ಚರನ್ನು ಕಂಡುಹಿಡಿದವ. ಇದು ಮೈಕ್ರೋಗ್ರಾಫಿ ಅಂತಕ್ಕಂಥ ಬುಕ್ನಾಗೆಲ್ಲ ಅದರ ಕುರಿತವನ್ನ ಬರೆದಾನು. ಇದು ಬುಕ್ ಈಸ್ ರಾಬರ್ಟ್ ಹುಕ್. Louis Pasteur, okay, jar with a broken neck. Louis Pasteur demonstrated the fermentation is caused by microorganisms. This is human eye, okay. Journey into micro world. This is human eye ನೋಡಿ. ಕಣ್ಣಿನ ರಚನೆ ಯಾವ ರೀತಿ ಆಯಿತು ಅಂತ ನೋಡಿ. ಅದು ಮೇಲ್ಗಡೆ ಕಾಣೋದು ಪುಪಿಲ್ಲ, ಮೈಕ್ರೋಮೀಟರ್ ವೈಟ್ ಬ್ಲಡ್ ಸೆಲ್ಸ್, ಇವ ವೈಟ್ ಬ್ಲಡ್ ಸೆಲ್ಸ್. ಇದು ರೆಟಿನಾ, ಮೇಲ್ಗಡೆ ಇರೋದು ಪುಪಿನ. ಓಕೆ, ಪುಪಿಲ್ಲ. ಅನುವಂಶೀಯತೆಯ ಪಿತಾಮಹ ಗ್ರೆಗರ್ ಜೋಹಾನ್ ಮೆಂಡಲ್.
ಓಕೆ. ಫಾದರ್ ಆಫ್ ಜೆನೆಟಿಕ್ಸ್ ಗ್ರೆಗರ್ ಜೋಹಾನ್ ಮೆಂಡಲ್. Exploring a shell. Okay. Looking deep into the shell. Shell ರಚನೆ ಹೆಂಗಿರುತ್ತೆ ಅನ್ನೋದನ್ನು ಕೊಟ್ಟಾರಲ್ಲಿ. A shell is regarded as the true biological atom. George Henry Lewis. What makes you? This is a brain structure. ಇದು DNA ರಚನೆ ಐತಿ. ವಾಟ್ ಮೇಕ್ಸ್ ಯು ಅಂದರೆ ನಮ್ಮ DNA ರಚನೆ ಯಾವ ರೀತಿಯಾಗಿ ನಮ್ಮ DNA ಇರ್ತಾವೆ ಅನ್ನೋದನ್ನು ಇಲ್ಲಿ ಕೊಡಲು. ವಾಟ್ಸನ್ ಆ್ಯಂಡ್ ಕ್ರಿಕ್ ನೋಡುವ. ಜೇಮ್ಸ್ ವಾಟ್ಸನ್ ಆ್ಯಂಡ್ ಫ್ರಾನ್ಸಿಸ್ ಕ್ರಿಕ್. Chromosome. Chromosomes decides a child whether it is a male or female ಅಂತಕ್ಕಂಥ ಮಗುವನ್ನು ಹೆಣ್ಣು ಅಥವಾ ಗಂಡು ಅನ್ನೋದನ್ನು ಡಿಸೈಡ್ ಮಾಡೋದು ಕ್ರೋಮೋಸೋಮ್ಸ್ಗಳು, ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್ಗಳು. ಇಲ್ಲ ನೋಡ್ರಿ, ಇವೆಲ್ಲ ಕ್ರೋಮೋಸೋಮ್ಸ್ಗಳು, ಇವ ಸೆಟ್ಗಳು. ಬಟ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತಾವೆ ನಮ್ಮ ಶರೀರ ಒಳಗೆ. ಇಂದ ಎಕ್ಸ್ ವೈ ಕ್ರೋಮೋಸೋಮ್ಸ್ಗಳು ಮೇಲ್ಗಳಲ್ಲಿ ಕಂಡು ಬಂದರೆ ಫೀಮೇಲ್ಗಳಲ್ಲಿ ಕೇವಲ ಎಕ್ಸ್ ಅಷ್ಟ ಇರ್ತಾವೆ. DNA ರೆಪ್ಲಿಕೇಶನ್, ಈ ರೀತಿ DNA ಒಂದು ಕಂಡು ಬರ್ತಾವೆ ಮಗುವಿನಲ್ಲಿ. ಅವು ಟ್ರಾನ್ಸ್ಫರ್ ಹಾಕೋದು ಹೋಗತಿ. ಓಕೆ. ಆ್ಯಂಡ್ ಜೆನೆಟಿಕ್ ವೀಲ್. ಇವರ ಟ್ರೇಡ್ಸ್ ಆರ್ ಯುನಿಕ್. ನಮ್ಮ ಟ್ರೇಡ್ಸ್ ಅಂದರೆ ಕ್ಯಾರೆಕ್ಟರ್ಸ್ಗಳು ಯುನಿಕ್ ಅದಾವ ಅನ್ನೋದನ್ನು ಇದು ತೋರ್ತೈತಿ. ಯಾವ ರೀತಿ ಅನ್ನೋದು ನೋಡೋಣ ಇಲ್ಲಿ. ಕಂದು ಬಣ್ಣದ ಕಣ್ಣು, ನೀಲಿ ಬಣ್ಣದ ಕಣ್ಣು. ಜೆನೆಟಿಕ್ ಡಿಸಾರ್ಡರ್. ಯಾವ ರೀತಿ ಮೂಲವಂಶೀಯ ರೋಗಗಳು ಬರ್ತಾವೆ ಅನ್ನೋದು. ಸಿಕಲ್ ಶೆಲ್ ಅಂದರೆ ಸಿಕಲ್ ಶೆಲ್ ಅನಿಮಿಯಾ, ಲ್ಯಾಕ್ ಆಫ್ ಬ್ಲಡ್ ಅಂತ ಬರುತ್ತೆ. ಆ ಒಂದು ರೋಗದ ಒಂದು ಲಕ್ಷಣಗಳಿವೆ. ದಿಸ್ ಈಸ್ ಹೌ ಎಂಜಿನ್ಸ್ ವರ್ಕ್ ಅಂದರೆ ಕಿನ್ನೋಗ ಇರ್ತಾರೆ ನಮ್ಮ ಶರೀರದಾಗ, ಅವು ಹೆಂಗೆ ವರ್ಕ್ ಮಾಡ್ತಾವೆ ಅನ್ನೋದು. activation energy curve, ಇದು ಮ್ಯಾಗ್ನೆಟ.
ಇವೆಲ್ಲ ಜೀರ್ಣಕ್ರಿಯೆ ಕಿಣ್ವಗಳು, ಎಂಜಿಮ್ ಡೈಜೆಷನ್ ಇವ. ಓಕೆ, ಜೀರ್ಣಕ್ರಿಯೆ ಕಿಣ್ವಗಳು, ಇವು ಕಿಣ್ವಗಳು ಎಂಜಿಮ್ಸ್. ಓಕೆ, ಎಂಜಿಮ್ ಫಂಕ್ಷನ್, ಜೆನೆಟಿಕ್ ಸಿಸರ್ಸ್. ಓಕೆ, ರಿಕಾಂಬಿನೇಷನ್ ಕಾಂಬಿನೆಂಟ್ DNA. recombinant DNA technique. This is a gene expression. DNA ಫಿಂಗರ್ ಪ್ರಿಂಟಿಂಗ್, ಯಾವ ರೀತಿಯಾಗಿ DNA ಫಿಂಗರ್ ಪ್ರಿಂಟ್ ಟೆಸ್ಟ್ ಮಾಡ್ತಾರೆ ಅನ್ನೋದಿಲ್ಲಿ ಐತಿ. DNA ಫಿಂಗರ್ ಪ್ರಿಂಟಿಂಗ. ಪ್ಯಾಟರ್ನಿಟಿ ಟೆಸ್ಟ್, ಐಡೆಂಟಿಟಿ ಆ್ಯಂಡ್ ಫಾದರ್, ಐಡೆಂಟಿಫೈ ದಿ ಫಾದರ್ ಅಂದರೆ ನಮ್ಮ ಒಂದು ಏನೋ ಒಂದು ಕೇಸ್ಗಳಲ್ಲಿ ತಂದೆಯನ್ನು ಪತ್ತೆ ಹಚ್ಚುವುದ್ರ ಮುಂದೆ ಈ ಒಂದು DNA ಟೆಸ್ಟನ್ನು ಯೂಸ್ ಮಾಡ್ತಾರೆ. ದಿಸ್ ಈಸ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಓಕೆ, biotechnology for agriculture. ಅಗ್ರಿಕಲ್ಚರ್ದಲ್ಲಿ ಬಯೋಟೆಕ್ನಾಲಜಿ ಯಾವ ರೀತಿ ಒಂದು ಯೂಸ್ ಆಗತೈತಿ, ಅದರ ಉಪಯೋಗಗಳು ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಅಲ್ಲಿ ಬೇರೆ ಬೇರೆ ರೀತಿಯ ಸಸ್ಯಗಳದವು. ಕಾರ್ನ, ಪಪಾಯ, BT cotton, okay, potato. So this is a heart. Role of insulin. ಇನ್ಸುಲಿನ್ನ ಪಾತ್ರ ಏನೆಂಬುದು. ಕ್ವಿಜ್ ಕಾರ್ನರ್, ಒಪಿನಿಯನ್ಸ್. ಇದು ವರ್ಲ್ಡ್ ಸಿನಾರಿಯೋ ನೋಡಿ. ಇಲ್ಲಿ ನಮ್ಮ ಒಂದು ಫಿಸಿಕಲ್ ವರ್ಲ್ಡ್ ಐತಿ, ಫಿಸಿಕಲ್ ವರ್ಲ್ಡ್ ಮ್ಯಾಪ್ ಐತಿ. This is the world map. ಇದು ನ್ಯಾನೋ ಮೆಡಿಸಿನ್, ಸ್ಟೆಮ್ ಸೆಲ್ ಥೆರಪಿ, ಓಕೆ, ಆ್ಯಂಡ್ ಇಮ್ಯುನೋಥೆರಪಿ. is the future of biotechnology. Indian contribution to biotechnology. Protein sequencing, biotechnology for industry, biotechnology for health. Okay,